ಈಗ ಸಂತಾಪ ಸೂಚನೆ ಅದು ಮತ್ತೆ ಚರ್ಚೆ ಮಾಡುವ. ವಿಧಾನಸಭೆಯ ಮಾಜಿ ಉಪಸಭಾಧ್ಯಕ್ಷರು ಹಾಗೂ ಸಚಿವರು ಆಗಿದ್ದ ಮನೋಹರ್ ಹನುಮಂತ ತಹಶೀಲ್ದಾರ್, ಮಾಜಿ ಸಚಿವರಾಗಿದ್ದ KH ಶ್ರೀನಿವಾಸ್ ಹಾಗೂ ಮಾಜಿ ಸದಸ್ಯರುಗಳಾದ ಬಸವರಾಜ್ AS, ಲಕ್ಷ್ಮೀನಾರಾಯಣ್ K ಹಾಗೂ ವೆಂಕಟರೆಡ್ಡಿ ಮುದ್ನಾಲ್ ಮತ್ತು ದೇಶದ ಖ್ಯಾತ ಕೈಗಾರಿಕೋದ್ಯಮಿಯಾಗಿದ್ದ ರತನ್ ನವಲ್ ಟಾಟಾ ಹಾಗೂ ಸೂಫಿ ಸಂತರಾದ ಸೈಯದ್ ಶಾ ಖುಸ್ರು ಹುಸೈನಿ ಅವರು ನಿಧನ ಹೊಂದಿರುವುದನ್ನು ಈ ಸದನಕ್ಕೆ ಅತ್ಯಂತ ವಿಷಾದದಿಂದ ತಿಳಿಯ ಬಯಸುತ್ತೇನೆ. ರಾಜ್ಯದ ಮಾಜಿ ಸಚಿವರಾಗಿದ್ದ ಮನೋಹರ್ ಹನುಮಂತಪ್ಪ ತಹಶೀಲ್ದಾರ್ ಅವರು ದಿನಾಂಕ 21/7/1946 ಹರಿಹರದಲ್ಲಿ ಜನಿಸಿದ್ದು BE ಮೆಕ್ಯಾನಿಕಲ್ ಪದವಿಯನ್ನು ಪಡೆದಿದ್ದರು. 1978ರಲ್ಲಿ ಮೊದಲ ಬಾರಿಗೆ ಹನಗಲ್ ವಿಧಾನಸಭಾ ಕ್ಷೇತ್ರದಿಂದ ಚುನಾಯಿತರಾಗಿದ್ದ ಅವರು ಅನಂತರ 1989, 1999, 2013ರಲ್ಲಿ ವಿಧಾನಸಭೆಗೆ ಪುನರ್ ಆಯ್ಕೆಗೊಂಡಿದ್ದರು. 2013ರಲ್ಲಿ ವಿಧಾನಸಭಾ ಉಪಸಭಾಧ್ಯಕ್ಷರಾಗಿ ಹಾಗೂ 2015ರಲ್ಲಿ ಅಬಕಾರಿ ಸಚಿವರಾಗಿಯೂ ಸಹ ಕಾರ್ಯನಿರ್ವಹಿಸಿದ್ದರು. ಹಿರಿಯ ರಾಜಕಾರಣಿಯಾಗಿದ್ದ ಮನೋಹರ್ ಹನುಮಂತಪ್ಪ ತಹಶೀಲ್ದಾರ್ ಅವರು ದಿನಾಂಕ 21/11/2024 ನಿಧನ ಹೊಂದಿರುತ್ತಾರೆ. K ಶ್ರೀನಿವಾಸ್, ರಾಜ್ಯದ ಮಾಜಿ ಸಚಿವರಾಗಿದ್ದ KH ಶ್ರೀನಿವಾಸ್ ರವರು ದಿನಾಂಕ 15/12/1938 ಸಾಗರ ತಾಲೂಕಿನ ಕಾನಗೋಡು ಗ್ರಾಮದಲ್ಲಿ ಜನಿಸಿದ್ದರು. MA LLB ಪದವೀಧರರಾಗಿದ್ದ ಶ್ರೀಯುತರು ಮಹಾರಾಜ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದರು. ಬಹುಮುಖ ಪ್ರತಿಭೆಯಾಗಿದ್ದ ಶ್ರೀನಿವಾಸ್ ರವರು ಕೃಷಿಕರಾಗಿ, ವಕೀಲರಾಗಿಯೂ ಸೇವೆ ಸಲ್ಲಿಸಿ ಸಾಹಿತ್ಯ ರಚನೆಯ ಜೊತೆಗೆ ಸಿನಿಮಾದಲ್ಲೂ ಸಹ ಅಭಿನಯಿಸಿದರು. ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನದ ಅಧ್ಯಕ್ಷರಾಗಿ, ಶಿವಮೊಗ್ಗದ ಸಹ್ಯಾದ್ರಿ ಶಿಕ್ಷಣ ಟ್ರಸ್ಟ್ನ ಕಾರ್ಯದರ್ಶಿಯಾಗಿಯೂ ಕೂಡ ಸೇವೆ ಸಲ್ಲಿಸಿದರು. 4ನೇ ವಿಧಾನಸಭೆಗೆ ಸಾಗರ ಕ್ಷೇತ್ರದಿಂದ ಮೊದಲ ಬಾರಿಗೆ ಚುನಾಯಿತರಾಗಿದ್ದ ಅವರು 6 ಹಾಗೂ 8ನೇ ವಿಧಾನಸಭೆಗೆ ಪುನರ್ ಆಯ್ಕೆಗೊಂಡು ವಾರ್ತಾ ಪ್ರಸಾರ ಹಾಗೂ ಯುವಜನ ಸೇವೆಗಳ ರಾಜ್ಯ ಮಂತ್ರಿ, ಇಂಧನ ಖಾತೆ ಸಚಿವರಾಗಿಯೂ ಸಹ ಸೇವೆ ಸಲ್ಲಿಸಿದರು. ವಿಧಾನ ಪರಿಷತ್ ಸದಸ್ಯರಾಗಿ ನಾಮನಿರ್ದೇಶನಗೊಂಡಿದ್ದ ಶ್ರೀಯುತರು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿಯೂ ಸೇವೆ ಸಲ್ಲಿಸಿದರು. ಅಪ್ರತಿಮ ಸಂಸದೀಯ ಪಟು, ವಾಗ್ಮಿ, ಜನಪರ ಚಿಂತಕ, ಹಿರಿಯ ರಾಜಕೀಯ ಧುರೀಣ K ಶ್ರೀನಿವಾಸ್ ರವರು ದಿನಾಂಕ 30/8/2024 ನಿಧನ ಹೊಂದಿರುತ್ತಾರೆ. ಬಸವರಾಜ್ AS, ವಿಧಾನಸಭೆಯ ಮಾಜಿ ಸದಸ್ಯರಾಗಿದ್ದ ಬಸವರಾಜು AS ರವರು ದಿನಾಂಕ 3/4/1943 ಅರಸೀಕೆರೆಯಲ್ಲಿ ಜನಿಸಿದ್ದು ವೃತ್ತಿಯಲ್ಲಿ ವ್ಯಾಪ್ರಸ್ಥರಾಗಿದ್ದರು. 2004ರಲ್ಲಿ 12ನೇ ವಿಧಾನಸಭೆಗೆ ಅರಸೀಕೆರೆ ಕ್ಷೇತ್ರದಿಂದ ಚುನಾಯಿತರಾಗಿದ್ದರು. ಶ್ರೀಯುತ ಬಸವರಾಜ್ AS ರವರು ದಿನಾಂಕ 15/8/2024 ನಿಧನ ಹೊಂದಿರುತ್ತಾರೆ. ಲಕ್ಷ್ಮೀನಾರಾಯಣ್ K, ವಿಧಾನಸಭೆಯ ಮಾಜಿ ಸದಸ್ಯರಾಗಿದ್ದ ಲಕ್ಷ್ಮೀನಾರಾಯಣ್ K ಅವರು ದಿನಾಂಕ 13/11/1939ರಲ್ಲಿ ಜನಿಸಿದ್ದು ಮೂಲತಃ ಕುಂದಾಪುರದವರು. ಇಂಜಿನಿಯರಿಂಗ್ ಸ್ನಾತಕೋತ್ತರ ಪದವೀಧರರಾಗಿದ್ದ ಅವರು ಬೆಂಗಳೂರಿನಲ್ಲಿ ಖ್ಯಾತ ಶ್ರೀ ಲಕ್ಷ್ಮಿ ಕನ್ಸ್ಟ್ರಕ್ಷನ್ ಸಂಸ್ಥೆಯನ್ನು ಸ್ಥಾಪಿಸಿದರು. ಅಖಿಲ ಭಾರತ ಕೈಮಗ್ಗ ನಿಯಮಿತದ ಸದಸ್ಯರಾಗಿದ್ದ ಅವರು ಕರ್ನಾಟಕ ಮೀನುಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದರು. 2008ರಲ್ಲಿ 13ನೇ ವಿಧಾನಸಭೆಗೆ ಬೈಂದೂರು ಕ್ಷೇತ್ರದಿಂದ ಚುನಾಯಿತರಾಗಿ ರಾಜಕಾರಣಿ, ಉದ್ಯಮಿ ಲಕ್ಷ್ಮೀನಾರಾಯಣ್ ಅವರು ದಿನಾಂಕ 27/9/2024 ನಿಧನ ಹೊಂದಿರುತ್ತಾರೆ. ವೆಂಕಟರೆಡ್ಡಿ ಮುದ್ನಾಲ್, ವಿಧಾನಸಭೆಯ ಮಾಜಿ ಸದಸ್ಯರಾಗಿದ್ದ ವೆಂಕಟರೆಡ್ಡಿ ಮುದ್ನಾಲ್ ಅವರು ದಿನಾಂಕ 28/3/1954 ಯಾದಗಿರಿಯಲ್ಲಿ ಜನಿಸಿದ್ದರು. ವೃತ್ತಿಯಲ್ಲಿ ಕೃಷಿಕರಾಗಿದ್ದ ದಿವಂಗತರು 2018ರಲ್ಲಿ 15ನೇ ವಿಧಾನಸಭೆಗೆ ಯಾದಗಿರಿ ಕ್ಷೇತ್ರದಿಂದ ಚುನಾಯಿತರಾಗಿದ್ದರು. ನೇರನುಡಿ ಹಾಗೂ ಜನರಾಗಿದ್ದ ವೆಂಕಟರೆಡ್ಡಿ ಮುದ್ನಾಲ್ ರವರು 9/20/24 ನಿಧನ ಹೊಂದಿರುತ್ತಾರೆ. ರತನ್ ನವಲ್ ಟಾಟಾ, ದೇಶದ ಖ್ಯಾತ ಕೈಗಾರಿಕಾ ಉದ್ಯಮಿಯಾಗಿದ್ದ ರತನ್ ನವಲ್ ಟಾಟಾರವರು 1937ರಲ್ಲಿ ಜನಿಸಿದರು. ನಮ್ಮ ಶಾಲಾ ಶಿಕ್ಷಣವನ್ನು ಬೊಂಬಾಯಿನಲ್ಲಿ ಮುಗಿಸಿ ಉನ್ನತ ಶಿಕ್ಷಣಕ್ಕಾಗಿ ನ್ಯೂಯಾರ್ಕ್ನಲ್ಲಿ ಆರ್ಕಿಟೆಕ್ಚರ್ ಪದವಿಯನ್ನು ಪಡೆದಿದ್ದರು. 1999ರಲ್ಲಿ ಭಾರತೀಯ ಆರ್ಥಿಕತೆಯ ಉದಾರೀಕರಣ ಸಮಯದಲ್ಲಿ ಟಾಟಾ ಸಮೂಹದ ಕಂಪನಿಗಳನ್ನು ಜಾಗತೀಕರಣ ಮತ್ತು ಸ್ಪರ್ಧಾತ್ಮಕ ಯುಗಕ್ಕೆ ಸರಿದೂಗುವಂತೆ ಪುನರಚನೆ ಮಾಡಿ 1991ರಿಂದ 2012ವರೆಗೆ
ಟಾಟಾ ಸಮೂಹದ ಅಧ್ಯಕ್ಷರಾಗಿದ್ದ ಅವರು 1996ರಲ್ಲಿ ದೂರಸಂಪರ್ಕ ಸಂಸ್ಥೆಯಾದ ಟಾಟಾ ಟೆಲಿಸರ್ವಿಸಸ್ ಹಾಗೂ 2004ರಲ್ಲಿ ಐಟಿ ಕಂಪನಿಯಾದ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಕೂಡ ಸ್ಥಾಪಿಸಿದರು. ನಂತರದಲ್ಲಿ ಜನೋಪಕಾರಿ ಕೆಲಸಗಳಿಗಾಗಿ ಸ್ಥಾಪನೆಯಾಗಿದ್ದ ಟಾಟಾ ಟ್ರಸ್ಟ್ನಲ್ಲಿ ರತನ್ ಟಾಟಾ ಅವರು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು. ಕಾರಿನಲ್ಲಿ ಓಡಾಡಬೇಕೆಂಬ ಜನಸಾಮಾನ್ಯ ಅಭಿಲಾಷೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ದ್ವಿಚಕ್ರ ವಾಹನ ಕೊಂಡುಕೊಳ್ಳುವ ದರದಲ್ಲಿಯೇ ನ್ಯಾನೋ ಕಾರನ್ನು ಸೃಷ್ಟಿಸಿ ಬಡವರ ಕನಸನ್ನು ನನಸು ಮಾಡಿದ್ದ ಇವರ ಕಾರ್ಯ ಇಡೀ ವಿಶ್ವದ ಗಮನವನ್ನೇ ಸೆಳೆದಿತ್ತು. ವಿಶ್ವದ ಅತ್ಯಂತ ಪ್ರಭಾವಿ ಕೈಗಾರಿಕೋದ್ಯಮಗಳಲ್ಲಿ ಒಬ್ಬರಾಗಿದ್ದ ರತನ್ ಟಾಟಾರವರು ವಿಶ್ವದ ಬಿಲಿಯನರ್ಗಳ ಪಟ್ಟಿಯಲ್ಲಿ ಕಾಣಿಸಿಕೊಳ್ಳಲು ಎಂದೂ ಪೈಪೋಟಿ ನಡೆಸಿದವರಲ್ಲ. 100ಕ್ಕೂ ಹೆಚ್ಚು ದೇಶಗಳಲ್ಲಿ 30 ಕಂಪನಿಗಳನ್ನು ನಿಭಾಯಿಸಿ ಆಡಂಬರವಿಲ್ಲದೆ ಸಂತನಂತಹ ಬದುಕು ನಡೆಸಿದರು. ರತನ್ ಟಾಟಾರವರಿಗೆ ಭಾರತ ಸರ್ಕಾರವು 2000ರಲ್ಲಿ ಪದ್ಮಭೂಷಣ ಮತ್ತು 2008ರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದೆ. ಅದಲ್ಲದೆ ದೇಶ ವಿದೇಶಗಳ ಹಲವಾರು ಪ್ರಶಸ್ತಿ ಹಾಗೂ ಗೌರವ ಡಾಕ್ಟರೇಟ್ ಪದವಿಗೆ ಭಾಜನರಾಗಿದ್ದರು. ಭಾರತದ ಖ್ಯಾತ ಉದ್ಯಮಿ ಮಹಾನ್ ಮಾನವತಾವಾದಿಯಾಗಿದ್ದ ರತನ್ ನಾವಲ್ ಟಾಟಾರವರು ದಿನಾಂಕ 9/10/2024ರಂದು ನಿಧನ ಹೊಂದಿರುತ್ತಾರೆ. ಸೈಯದ್ ಶಾ ಖುಸ್ರೋ ಹುಸೈನಿ ಕಲಬುರಗಿ ನಗರದಲ್ಲಿರುವ ಐತಿಹಾಸಿಕ ಧಾರ್ಮಿಕ ಕೇಂದ್ರವಾದ ಖಾಜಾ ಬಂದ ನವಾಜ್ ದರ್ಗಾದ ಸೂಫಿ ಸಂತ ಸೈಯದ್ ಶಾ ಖುಸ್ರೋ ಹುಸೈನಿ ಇವರು ಖಾಜಾ ಬಂದ ನವಾಜ್ ವಿಶ್ವವಿದ್ಯಾಲಯದ ಸಂಸ್ಥಾಪಕರಾಗಿ ಹಾಗೂ ಕುಲಪತಿಗಳಾಗಿಯೂ ಕಾರ್ಯನಿರ್ವಹಿಸಿದರು. ಖಾಜಾ ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷರಾಗಿದ್ದ ಇವರು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಶಿಕ್ಷಣದ ಮಹತ್ವದ ಕೊಡುಗೆ ನೀಡಿದ್ದಾರೆ. ಮಹಿಳೆಯರ ಶಿಕ್ಷಣಕ್ಕೆ ಆದ್ಯತೆ ನೀಡಿ ಅಕ್ಷರ ದಾಸೋಹ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದ ಇವರಿಗೆ ಕರ್ನಾಟಕ ಸರ್ಕಾರವು 2017ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ನೀಡಿರುತ್ತದೆ. ಖ್ಯಾತ ಸೂಫಿ ಸಂತರಾಗಿದ್ದ ಸೈಯದ್ ಶಾ ಖುಸ್ರೋ ಹುಸೈನಿ ಅವರು ದಿನಾಂಕ 6/11/2024 ನಿಧನ ಹೊಂದಿರುತ್ತಾರೆ. ಚರ್ಚೆಯಲ್ಲಿ ಭಾಗವಹಿಸಿ. Ashwavega English News. Coming soon. Your channel, your voice, your trust.